ಸುರಭಿ ಬೈಂದೂರು ಸಾಂಸ್ಕೃತಿಕ ಸಾಹಿತ್ಯ ಸೇವಾ ಪ್ರತಿಷ್ಠಾನ ಇದರ ಬೆಳ್ಳಿ ಹಬ್ಬದ ಸಂಭ್ರಮದ ಪ್ರಯುಕ್ತ ಡಿಸೆಂಬರ್ 14ರಿಂದ 21ರ ತನಕ 8 ದಿನಗಳ ಕಾಲ ರಾಜ್ಯಮಟ್ಟದ ನಾಟಕ ಸ್ಪರ್ಧೆ ಎಡ್ತರೆ ಜೆಎನ್ಆರ್ ಕಲಾಮಂದಿರದ ಹೊರಾಂಗಣ ಸಭಾ ವೇದಿಕೆಯಲ್ಲಿ ಸಂಭ್ರಮದಲ್ಲಿ ಇಂದು ಚಾಲನೆ ನೀಡಲಾಯಿತು. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಸದಸ್ಯ ಕೋಟ ಶ್ರೀನಿವಾಸ ಪೂಜಾರಿ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ರಂಗಭೂಮಿ ಎಂಬುವುದು ರಂಗಸಜ್ಜಿಕೆಗೆ ಮಾತ್ರ ಸೀಮಿತವಲ್ಲ. ಸಮಾಜದ ಸವಾಲುಗಳನ್ನು ಎದುರಿಸುವ ಶಿಕ್ಷಣ ನಾಟಕಗಳಿಂದ ದೊರೆಯುತ್ತದೆ. ಜಗತ್ತಿಗೆ ಭಾರತ ದೇಶ ಪ್ರೇರಣೆಯಾಗಿದೆ. ನಾಟಕಗಳು ಜನಜಾಗೃತಿ ಮೂಲಕ ಸಮಾಜದಲ್ಲಿ ಬದಲಾವಣೆ ತಂದಿದೆ. ಕಲೆ ಮತ್ತು ಆಸಕ್ತಿ ಸದಾ ಕ್ರಿಯಾತ್ಮಕ ಚಿಂತನೆ ಮತ್ತು ಸಕಾರಾತ್ಮಕವಾದ ಪ್ರಗತಿಗೆ ದಾರಿಯಾಗಿದೆ ಎಂದರು. ತನ್ನ 24 ವರ್ಷಗಳನ್ನು ಪೂರೈಸಿ 25ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಇವತ್ತಿನ ದಿವಸ ಒಂದು ಅಪರೂಪದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಸಾಮಾನ್ಯವಾಗಿ ಈ ಸುರಭಿಯ ಮೂಲಕ 1 ವಾರಗಳ ಕಾಲ ರಾಜ್ಯದ ಮತ್ತು ಬೇರೆ ಬೇರೆ ಭಾಗದ ನಾಟಕ ಸಂಸ್ಥೆಗಳು ಬಂದು ಇಲ್ಲಿ ನಾಟಕದ ಸ್ಪರ್ಧೆಯನ್ನು ಏರ್ಪಡಿಸ್ತಾ ಇದ್ದಾರೆ. ಸುರಭಿ ಅಂತ ಒಂದು ಸಂಸ್ಥೆ ಗ್ರಾಮೀಣ ಭಾಗದಲ್ಲಿ ರಾಜ್ಯ ಮಟ್ಟದಲ್ಲಿ ನಡೆಯಬಹುದಾದಂಥ ಒಂದು ನಾಟಕ ಸ್ಪರ್ಧಾ ಕಾರ್ಯಕ್ರಮವನ್ನು ಮಾಡಿದ್ದು ಅತ್ಯಂತ ಅಚ್ಚರಿ ಮತ್ತು ಅದ್ಭುತ ಅಂತ ನನಗನ್ಸುತ್ತೆ. ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಈ ಸುರಭಿ ಸಂಸ್ಥೆಯು ತನ್ನಷ್ಟು ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ, ನಾಟಕ ಕಲೆ ಮತ್ತು ಸಾಹಿತ್ಯದ ಮೂಲಕ ಸಮಾಜ ಜಾಗೃತಗೊಳ್ಳುವಂಥ ಕೆಲಸಗಳಾಗಲಿ ಅಂತ ಹಾರೈಸಿದ್ದೇನೆ. ಸುರಭಿ ಸಂಸ್ಥೆ ಈ ಕಾರ್ಯವನ್ನು ಅತ್ಯಂತ ಪ್ರೀತಿಯಿಂದ ನಾನು ಶ್ಲಾಘಿಸ್ತೇನೆ ಅಂತ ಹೇಳಬೇಕಾಗಿದೆ. ಧನ್ಯವಾದ. ಸುರಭಿ ಸಂಸ್ಥೆಯ ಅಧ್ಯಕ್ಷ ಆನಂದ್ ಮದ್ದೋಡಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಡಿಸೆಂಬರ್ 14ರಂದು ಪ್ರಾರಂಭವಾಗಿ ಡಿಸೆಂಬರ್ 21ರ ತನಕ ದಿನಕ್ಕೊಂದು ನಾಟಕದಂತೆ ಪ್ರತಿದಿನವೂ ಕೂಡ ವಿಶೇಷವಾದ ನಾಟಕ ಪ್ರದರ್ಶನ ವೇದಿಕೆಯಲ್ಲಿ ನಡೆಯುತ್ತದೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿದರು. ಸುರಭಿ ರಿಜಿಸ್ಟರ್ ಬೈಂದೂರು ಇದರ ರಾಜ್ಯ ಮಟ್ಟದ ಕನ್ನಡ ನಾಟಕ ಸ್ಪರ್ಧೆಯ ಉದ್ಘಾಟನಾ ಸಮಾರಂಭ ಇದೀಗ ಕೋಟ ಶ್ರೀನಿವಾಸ ಪೂಜಾರಿ ಅವರು ಸಂಸದರು ಬಂದು ಮಾಡಿ ಹೋಗಿದ್ದಾರೆ. ಇನ್ನು 7 ದಿನಗಳ ಪರ್ಯಂತ ನಮ್ಮ ಜೆಎನ್ಆರ್ ಕಲಾಭವನದ ಹೊರಾಂಗಣದಲ್ಲಿ ಈ ನಾಟಕ ಸ್ಪರ್ಧೆ ನಡೆಯಲಿಕ್ಕಿದೆ. ಬಹಳಷ್ಟು ಜನರು ಬರ್ತಾ ಇದ್ದಾರೆ. ಈ ನಾಟಕ ಸ್ಪರ್ಧೆಗೆ ಬೆಂಗಳೂರಿನಿಂದ 3 ತಂಡ, ಮೈಸೂರಿನಿಂದ 1 ತಂಡ, ಶಿವಮೊಗ್ಗದಿಂದ 2 ತಂಡ ಹಾಗೂ ಸಾಗರದಿಂದ ಇನ್ನೊಂದು ತಂಡ, ಅದರ ಜೊತೆಗೆ ನಮ್ಮ ಉಡುಪಿ ಜಿಲ್ಲೆಯಿಂದ 1 ತಂಡ, ಒಟ್ಟು 8 ತಂಡಗಳು ಬಂದು ನಾಟಕವನ್ನು ಆಡಲಿಕ್ಕಿದ್ದಾರೆ. ಈ ನಾಟಕದಲ್ಲಿ ಬಹಳಷ್ಟು ಜನ ನಮ್ಮ ನಾಟಕವನ್ನು ನೋಡಲಿಕ್ಕಿದ್ದಾರೆ. ಅದೇ ರೀತಿಯಲ್ಲಿ ಈ ನಾಟಕದ ಮೂಲಕ ನಮ್ಮ ಬೈಂದೂರಿನ ಕೀರ್ತಿ ಇಡೀ ಕರ್ನಾಟಕದಾದ್ಯಂತ ಪ್ರಸರಿಸಬೇಕಾದ ಅನಿವಾರ್ಯತೆ ಇದೆ. ಅದರಿಂದಾಗಿ ಎಲ್ಲ ಸರದಿ ನಾಟಕ ಪ್ರೇಮಿಗಳಲ್ಲಿ ಮತ್ತೊಮ್ಮೆ ವಿಜ್ಞಾಪನೆ ಮಾಡಿಕೊಳ್ತಾ ಇದ್ದೇವೆ. ನೀವು ನಮ್ಮೊಂದಿಗೆ ಬಂದು ಸಹಕರಿಸಿ. ಸರಿಯಾದ ಸಮಯಕ್ಕೆ ಕರೆಕ್ಟ್ 8 ಗಂಟೆಗೆ ನಾಟಕ ಪ್ರಾರಂಭ ಆಗ್ತದೆ. 7 ಗಂಟೆಯಿಂದ ಅರ್ಧ ಗಂಟೆಯಷ್ಟು ನಮ್ಮ ಸಭಾ ಕಾರ್ಯಕ್ರಮ ಇರ್ತದೆ. ಎಲ್ಲರೂ ಕೂಡ ಸಭಾ ಕಾರ್ಯಕ್ರಮಕ್ಕೆ ಬಂದು ನಮ್ಮೊಂದಿಗೆ ಸಹಕರಿಸಬೇಕು. ನಿಮ್ಮಿಂದ ಆದಂಥ ತನು ಮನ ಧನ ಸಹಕಾರವನ್ನು ನೀಡೋದ್ರೊಂದಿಗೆ ಈ ಸಂಸ್ಥೆಯ ಕೀರ್ತಿ ಮತ್ತಷ್ಟು ಎತ್ತರಕ್ಕೆ ಹೋಗುವಲ್ಲಿ ನೀವೆಲ್ಲರೂ ಸಹಕರಿಸಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನೀವೆಲ್ಲರೂ ಬನ್ನಿ, ನಮ್ಮೊಂದಿಗೆ ಸಹಕರಿಸಿ. ಈ ಸಂದರ್ಭದಲ್ಲಿ ಸಹಾಯಕ ಅರಣ್ಯ ರಕ್ಷಣಾಧಿಕಾರಿ ಶ್ರೀಧರ್ ಪಿ, ಉದ್ಯಮಿ ಇರ್ಷಾದ್ ಸಾಹೇಬ್ ನಾಗೂರು, ಉದ್ಯಮಿ ಬಿಂದುಮನೆ ಕೃಷ್ಣ ಮೊಗವೀರ, ಉದ್ಯಮಿ ಕೃಷ್ಣಯ್ಯ ಮದ್ದೋಡಿ, ಕೃಷ್ಣಮೂರ್ತಿ ಉಡುಪ ಉಪಸ್ಥಿತರಿದ್ದರು. ನಿರ್ದೇಶಕ ಸುಧಾಕರ್ ಪಿ ಬೈಂದೂರು ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಕಾರ್ಯದರ್ಶಿ ರಾಮಕೃಷ್ಣ ದೇವಡಿಗ ಸ್ವಾಗತಿಸಿದರು. ಭಾಸ್ಕರ್ ಬಾಡ ಕಾರ್ಯಕ್ರಮ ನಿರೂಪಿಸಿದರು. ಶ್ರೀಧರ್ ಆಚಾರ್ಯ ವಂದಿಸಿದರು. ಜೆಪಿ ಬಡಾಕೆರೆ, ವಿ4 ನ್ಯೂಸ್ ಬೈಂದೂರು.